ಸ್ನೇಹಿತರೆ ನೋಡಿ, ಇವತ್ತು ಬಂದಿರುವಂಥ ಜಾಗ ಈ ರಸ್ತೆಗೆ 33 ಅಡಿ ರಸ್ತೆ ಇದೆ. ಹೈವೇಯಿಂದ ಒಂದು 1 ಕಿಲೋಮೀಟ್ರು ಆಗಲ್ಲ. ಅದೇ ನ್ಯಾಷನಲ್ ಹೈವೇ 209 ಟೋಲು ಅಲ್ಲಿ ಒಯ್ತೈತೆ ನೋಡಿ ವೆಹಿಕಲ್ಸು. ಮರ ಅದೇನೆ ತೆಂಗಿನ ಮರದ ಹತ್ರ ಈ ರಸ್ತೆ ಇಷ್ಟು ಅಗಲಕ್ಕಿದೆ ಜಾಗ. ರೋಡ್ ಅಂತೂ ತುಂಬ ಅಗಲವಾಗಿದೆ. 33 ಅಡಿ ರಸ್ತೆ. ಈ ಜಾಗ ಎಷ್ಟು ಎಕರೆನೇ ಇದು ಬಂದಿರೋದು? 1 ಎಕರೆ 20 ಗುಂಟೆ ಜಾಗ. ಪ್ಯೂರ್ ರೆಡ್ ಮಣ್ಣು ನೋಡಿ. ಹಿಂದೆಗಡೆ ಒಂದು ರೆಸಾರ್ಟ್ ಮಾಡಿದ್ದಾರೆ. ಹಂಚಿರೋದೇ ರೆಸಾರ್ಟ್ ಮರದ ತನಕ ಬರುತ್ತೆ. ರೋಡ್ ಫೇಸಿಂಗ್ ಇಲ್ಲಿಂದ ಒಂದು ಆ ಬೇಲಿ ತನಕ ಬರುತ್ತೆ. ಏನು ಜೋಳ ಉತ್ತಿದ್ದಾರೋ ಅಲ್ಲಿ ತನಕ. ಇದು ಬೆಂಗಳೂರಿಂದ ಇಲ್ಲಿಗೆ 115 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ವಿಲೇಜಿಂದ ಇಲ್ಲಿಗೆ 1 ಕಿಲೋಮೀಟ್ರು. ಮಳವಳ್ಳಿಯಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಜಮೀನು ಮಾತ್ರ ತುಂಬ ಚೆನ್ನಾಗಿದೆ. ಈ ಜೋಳ ಏನು ಹಾಕಿದಾರೋ ಈ ಜಮೀನು ಪ್ಯೂರ್ಲಿ ರೆಡ್ ಮಣ್ಣು. ಸುತ್ತ ಫಾರ್ಮ್ ಹೌಸ್ ತೋಟಗಳ ಹಿಂದೆ ರೆಸಾರ್ಟ್ ಮಾಡಿದ್ದಾರೆ ನೋಡಿ. ರೆಸಾರ್ಟ್ ಐತೆ, ತೆಂಗಿನ ತೋಟಗಳೇ. ಜಾಗ ಮಾತ್ರ ಬ್ಯೂಟಿಫುಲ್ಲಾಗಿದೆ. ಜನರಲ್ ಪ್ರಾಪರ್ಟಿ. ಇವರು 7 ಲಕ್ಷ ಹೇಳ್ತಾರೆ ಗುಂಟೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಕೂತ್ಕೊಂಡ್ರೆ. ಜಾಗ ಮಾತ್ರ ಹೈವೇ ಹತ್ರದಲ್ಲೇ ಇದೆ, ನ್ಯಾಷನಲ್ ಹೈವೇ ಹತ್ರ. ಅಕ್ಕಪಕ್ಕದಲ್ಲೇ ನೋಡಿ, ಅದು ರೆಸಾರ್ಟು. ಅಲ್ಲಿ ಮಾಡೋದು ರೆಸಾರ್ಟೇನೆ. ಆ ಕಡೆಯಿಂದ ರಸ್ತೆ ಇದೆ ಪಕ್ಕದಲ್ಲೇ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇದು ವಿಲೇಜ್ಗೆ ಹೋಗೋ ರಸ್ತೆ. ಹಿಂಗೋದ್ರೆ ಇನ್ನು ಹೊಸಳ್ಳಿ ಅಂತ ಒಂದು ವಿಲೇಜ್ ಅಲ್ಲಿ ಸಿಗುತ್ತೆ. ಈ ರಸ್ತೆಗೆ ಇದೆ.